ಪೊಲೀಸ್ ಸೂಚನೆ ಬಂದಿರೋದ್ರಿಂದ ಓನ್ಲಿ ಫಾರ್ ಓವರ್ 2 ಅವರ್ ಮಾತ್ರ ಕಮೆಂಟ್ರಿ ಇರುತ್ತೆ. ಎಸ್ ಮ್ಯಾಶಾಟ್ ಕಿರಣ್ ಬೌಲರ್ ರಿಶಾಲ ನಿಶಾಲ್ ಟು ಪ್ರಸಿದ್ಧ. ಪಂದ್ಯಾಟ ಆರಂಭವಾಗ್ತಾ ಇದೆ. ಈ ತಮ್ಮ ಬೌಂಡ್ರಿ ಪ್ರಸಿದ್ಧಾಚಾರ್ಯನು ಕೆಲವಾಗಿ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಇನ್ನಿಂಗ್ಸಿನ ಮೊದಲ ಚೆಂಡಿಗೆ ಬೌಂಡ್ರಿ. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಸಾಲಿಗ್ರಾಮ ಇನ್ನಿಂಗ್ಸ್ ಆರಂಭ ಆಗ್ತಾ ಇದೆ. ಮೊದಲೇ ಹೇಳಿದಾಗೆ ಈ ಚಾಲೆಂಜ್ ಗಣೇಶ ಪ್ರಸಿದ್ಧಾಚಾರ್ಯ ಇವರೆಲ್ಲ ಯಾವುದೇ ಫಾರ್ಮ್ಯಾಟಿಗೂ ಕೂಡ ಪರ್ಫೆಕ್ಟ್ ಆಟಗಾರರು. ಬೌಂಡ್ರಿ ಎರಡನೇ ಬಾರಿ ಗಲ್ಲಿ ಭಾಗದಲ್ಲಿ ಬಹಳ ಸಮರ್ಥ ಬೌಂಡ್ರಿ ಮಿಸ್ಫೀಲ್ಡ್ ಅಂಗಡಾಳ ಭಾಗದಲ್ಲಿ NRK ಗುರುಬ್ರಹ್ಮ ಕೊಡಂಕೂರು ಮತ್ತೆ ಒತ್ತಡ ಸೆಲೆಕ್ತಾ ಇದೆ. ಅನಾವಶ್ಯಕ ಬೌಂಡ್ರಿಯನ್ನು ಬಿಟ್ಕೊಟ್ರು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಪ್ರಸಿದ್ಧನ ಮುಖೇನ. ಬ್ಯಾಕ್ ಡ್ರೈವ್ ಓಟ್ಗಳು ಬರ್ತಾ ಇಲ್ಲ. 3 ಚೆಂಡುಗಳು 2 ಬೌಂಡ್ರಿ ಮುಖೇನವಾಗಿ ರಿಯಲ್ ಫೈಟರ್ಸ್. ಅಜಯ್ ಕುಂಜಿಗುಡಿ 8 ಫಾರ್ ವಿದೌಟ್ ಲಾಸ್. 4ನೇ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಗಲ್ಲಿ ಭಾಗದಲ್ಲಿ ಬೌಂಡ್ರಿ. 4 ಚೆಂಡುಗಳು 3ನೇ ಬೌಂಡರಿಯನ್ನು ಕಂಡ ಪ್ರಸಿದ್ಧಾಚಾರ್ಯ. ಸ್ಕೋರ್ 12 ಓಟುಗಳು. ಜಯಂ ಪಾಂಚಜನ್ಯ ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಲಾಸ್ಟು ನಿಶಾಲ್ 5ನೇ ಚೆಂಡು 4ನೇ ಬೌಂಡ್ರಿ ಡೀಪ್ ಕವರ್ಸ್ ಅಲ್ಲಿ ಪ್ರಸಿದ್ಧ ಆಚಾರ್ಯ ದಾಖಲಿಸ್ತಾ ಇದ್ದಾನೆ. ಹಿಂದೆ 3 ಬೌಂಡ್ರಿಗಳು ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಬಂದಿತ್ತು. ಇವಾಗ ಡೀಪ್ ಕವರ್ಸ್ ಅಲ್ಲಿ ಎಲ್ಲ ಬಹುಶಃ ಪ್ರಸಿದ್ಧನಿಗೆ ಮಾಮೂಲಿ ಈ ಹೊಡೆತಗಳೆಲ್ಲ. ಲಾಸ್ಟ್ ಬಾಲ್ ಈ ತನ್ಮದೆ 6 ಚೆಂಡುಗಳು 5ನೇ ಬೌಂಡರಿ ದಾಖಲಿಸಿದ ಪ್ರಸಿದ್ಧಾಚಾರ್ಯ. ಮೊದಲ ಓವರ್ನಲ್ಲೇ ನಿಶಾಲ್ 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಅಂಡ್ ಆಫ್ ಓವರ್ ನಂಬರ್ 1 ಸ್ಕೋರ್ 20ಕ್ಕೆ ನೋ ಲಾಸ್. ಇನ್ನು ಕೂಡ 5 ಓವರ್ಗಳು ಬಾಕಿ ಇದೆ. ರಾಹುಲ್ ಭಂಡಾರಿ ಬಂದ್ರು. ಕಸಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇರುವಂತ ಮತ್ತೊಬ್ಬ ಬೌಲರ್ ಕೂಡ 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಾಟವನ್ನು ಆಡ್ತಾ ಇರುವಂತ NRK ಗುರುಬ್ರಹ್ಮ. ಭಂಡಾರಿ ಹ್ಯಾಟ್ರಿಕ್ ವಿಕೆಟ್ಗೆ 3000 ಅಶೋಕ್ ನೀಡ್ತಾರೆ. ಶಾರ್ಟ್ ರೇಸಿಂಗ್ ಡೆಲಿವರಿ ಆದ್ರೆ ವೈಟ್ ಬಾಲ್. ರಾಹುಲ್ ಭಂಡಾರಿ ತಳ ಮೊತ್ತ 21. ಭಂಡಾರಿ ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರೆ ಅಶೋಕ್. ಸುಬ್ರಹ್ಮಣ್ಯ ನಗರ 3000 ರೂಪಾಯಿಗಳನ್ನು ಕೊಡ್ತಾರೆ. ತನ್ಮಧ್ಯೆ ಚೆಂಡು ಮತ್ತೆ ಲಾಂಗ್ ಆನ್ ಭಾಗದಲ್ಲಿ ಬೌಂಡ್ರಿ. ಚೇತನ್ ಪೂಜಾರಿ ಉತ್ತಮದ ಹೊಡೆತ ಡೀಪ್ ಕವರ್ಸ್ ಅಲ್ಲಿ ಮತ್ತೆ ಬೌಂಡ್ರಿ.
ಭಂಡಾರಿಯ ಚೆಂಡುಗಳು ಸೀಮಾ ರೇಖೆ ಹೊರಭಾಗಕ್ಕೆ ಬರ್ತಾ ಇದೆ. ಸೆಕೆಂಡ್ ಬೌಂಡ್ರಿ ಆಫ್ ದಿಸ್ ಓವರ್. ಸ್ಕೋರ್ 29. ಮತ್ತೊಂದು ಉತ್ತಮವಾದ ಹೊಡೆತ. ಡೀಪ್ ಅಕ್ಷ ಕವರ್ಸ್ ಅಲ್ಲಿ ಓಟ್ಗಳು ಸೇರ್ಪಡೆ ಆಗ್ತಾ ಇದೆ. 30. ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸ್. ಇಡೀ ಟೂರ್ನಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಇದೆ ಆರ್.ಜೆ. ರವಿ ಕಿಳಿಯಾರು ಅವರ ನೇತೃತ್ವದ ತಂಡವೂ ಕೂಡ. ಆರ್.ಜೆ. ಇವತ್ತಿನ 3 ಕಾರ್ಯಕ್ರಮ ಅವರು ಇವೆಂಟ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ರವಿ ಅವರ ಮುಂದಾಳತ್ವದಲ್ಲಿ ಆರ್.ಜೆ. ಈ ಟೂರ್ನಮೆಂಟ್ ಮ್ಯಾನೇಜ್ಮೆಂಟ್ ಕೂಡ. ಶಾರ್ಟ್ ಆಗಿ ಬಿದ್ದ ಚೆಂಡು ಪ್ರಸಿದ್ಧ ಒಂದು ಉತ್ತಮ ಹೊಡೆತವನ್ನು ಕಂಡ್ರು. ಕವರ್ ಪಾಯಿಂಟ್ ಭಾಗದಲ್ಲಿ 1 ಹೆಚ್ಚುವರಿ ಸೇರ್ಪಡೆ ಮುಖೇನ ತಳ ಮೊತ್ತ 31ಕ್ಕೆ ನೋ ಲಾಸ್. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಲಾಸ್ಟ್ ಬಾಲ್, ಸಾರಿ ಲಾಸ್ಟ್ 5ನೇ ಬಾರಿಗೆ ಸದ ಚೆಂಡು ಇನ್ಸೈಡ್ ಔಟ್ ಆಗಿ ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಚೇತನ್ ಪೂಜಾರಿ ಓಟವನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಲಾಸ್ಟ್ ಬಾಲ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬೌಂಡ್ರಿ. ಅಡ್ಡ ಹೊಡೆತ ಮೆಡ್ಗಡ ಭಾಗದಲ್ಲಿ 2ನೇ ಓವರ್ ಕೊನೆ ಚೆಂಡಲ್ಲಿ ಚೇತನ್ ಪೂಜಾರಿ ಕೂಡ ಓಟವನ್ನು ಕಂಡ್ರು. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮದ ಮೊತ್ತ. ಅಂಡ್ ಆಫ್ ನಂಬರ್ 2 35ಕ್ಕೆ ನೋ ಲಾಸ್. ಅಂಗಡಾಳ ಭಾಗದಲ್ಲಿ ಕಿರಣ್ ಮಟ್ಟು ನಾಳೆ ದಿನ ನಾಳೆ ಅಲ್ಲ ಇವತ್ತು ಬೆಳಗ್ಗೆ 8:30 ಗಂಟೆಯಿಂದ ಬೆಳಗಿನ 1 ಬಣದ ಪಂದ್ಯಾಟಗಳು ಮಾತ್ರ ಬಾಕಿ ಇರುತ್ತೆ. 1 ಗಂಟೆಯಿಂದ ಕ್ವಾರ್ಟರ್ ಫೈನಲ್ ಸ್ಟಾರ್ಟ್ ಆಗುತ್ತೆ. ತನ್ಮದ ಬೌಂಡ್ರಿ ಸ್ಕ್ವೇರ್ ಕಟ್ ಗಲ್ಲಿ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಇದು ಪ್ರಸಿದ್ಧಾಚಾರ್ಯನ ಬೌಂಡರಿಗಳ ಸಂಖ್ಯೆ 6 39ಕ್ಕೆ ತಲುಪ್ತಾ ಇದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಮತ್ತೆ ಕಿರಣ್ ಎಸದ ಚೆಂಡು ಒಂದು ಹಂತ ಲೋಕಾನು ಭಾಗದಲ್ಲಿ ಓಟವನ್ನು ಕ್ಲಿಯರ್ ಮಾಡ್ತಾ ಇರುವಂತ ಆಟಗಾರ 40ಕ್ಕೆ ತಲುಪ್ತಾ ಇದೆ ತಳ ಮೊತ್ತ. 40 ಫಾರ್ ವಿದೌಟ್ ಲಾಸ್. ಅಂಬಲವಾಡಿ ಪ್ರಶಾಂತ್ ಅವರ ಮುಂದಾಳತ್ವದಲ್ಲಿ ಜೆಎಂ ಪಾಂಚಜನ್ಯ ಸ್ವಶೀಲವನ್ ಈ 40 ಟೂರ್ನಮೆಂಟ್ ನಡೆಸ್ತಾ ಇದೆ. ಹಗಲು ರಾತ್ರಿ ಪಂದ್ಯಾಟವಾಗಿ. ಸ್ಕೋರ್ 41. ಮತ್ತೆ ಕಿರಣ್ ಚೇತನ್ ಪೂಜಾರಿಗೆ ಸದ ಚೆಂಡು ಡೀಪ್ ಅಕ್ಷ ಕವರ್ಸ್ ಅಲ್ಲಿ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ. 45ಕ್ಕೆ ನೋ ಲಾಸ್. ಚೇತು ಈ ತನ್ಮದ ವೈಡ್ ಅಕ್ರಾಸ್ ದಿ ಲೈನ್ ಶಾಟ್ ಬೌಂಡ್ರಿ. ಕಿರಣ್ ಮಟ್ಟು 3ನೇ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಚೇತನ್ ಅಕ್ರಾಸ್ ದಿ ಲೈನ್ ಆಗಿ ಆಡಿದ್ರು. ಸ್ಕೋರ್ 49. ಓಟ್ಗಳು ಬರ್ತಾ ಇಲ್ಲ. ಬಹಳ ಸಮರ್ಥನೆ ಎಸೆತ. ಉತ್ತಮ ರೀತಿಯ ಒಂದು ಎಸೆಗಾರಿಕೆ ನಡೀತಾ ಇದೆ. ಕಿರಣ್ ಒಂದೊಡದ ಸೇರ್ಪಡೆ ಡೀಪ್ ಆಕ್ಷ ಗೌರ್ಸ್ ಭಾಗದಲ್ಲಿ ಓಟವನ್ನು ಕಾಣ್ತಾ ಇದ್ದಾನೆ. ಕಿರಣ್ ಈ ಹಂತದಲ್ಲಿ ಚೇತನ್
ಮೂರನೇ ಓವರ್ ಮುಕ್ತಾಯದಲ್ಲಿ ತಳಮೊತ್ತ 50 ಅರ್ಧ ಶತಕವನ್ನು ಪೂರೈಸ್ತಾ ಇರುವಂತಹ ಒಂದು ತಂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. ಅಂಡ್ ಆಫ್ ಓವರ್ ನಂಬರ್ 3 ಸ್ಕೋರ್ 54 no loss. ಇಡೀ ಒಂದು ಜೇಮ್ ಪಾಂಚಜನ್ಯ ಸ್ವಸಿ 11 ಟೂರ್ನಮೆಂಟ್ ಅಲ್ಲಿ 24x7 ಡ್ಯೂಟಿ ಮಾಡ್ತಾ ಇದ್ದಾನೆ ಗಣಪತಿ. ಇತ್ತ 4ನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಹೊಸ ಬೌಲರ್ ಯಾರು ಬೌಲರ್ ಭಂಡಾರಿ ಕಾರ್ತಿಕ್ ಕೃಷ್ಣ. ನಾಲ್ಕನೇ ಓವರ್ ಮೊದಲ ಚೆಂಡು ಮತ್ತೊಂದೆಡೆ ಚೋರೆ ಸೇರ್ಪಡೆ ರಾಸಿಂಗ್ ಡೆಲಿವರಿ. ಶಾರ್ಟ್ ಮಿಡ್ ಭಾಗದಲ್ಲಿ ಓಟವನ್ನು ಕಾಣ್ತಾ ಇರುವಂತಹ ಚೇತನ್ ಪೂಜಾರಿ 51ಕ್ಕೆ ತಲುಪ್ತಾ ಇದೆ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. ಜೇಮ್ ಪಾಂಚಜನ್ಯ ಹಗಲು ರಾತ್ರಿ ಪಂದ್ಯಾಟ ನಡೀತಾ ಇದೆ. ಈತನ್ ಮಧ್ಯೆ ಬೌಂಡ್ರಿ ಕೃಷ್ಣ ಎಸೆದ ಚೆಂಡು ಸ್ಕ್ವೇರ್ ಲೆಗ್ ಸಿಮರಿಕರ ಭಾಗದಲ್ಲಿ ಪ್ರಸಿದ್ಧ ಆಚಾರ್ಯನ ಬೌಂಡರಿಗಳ ಸಂಖ್ಯೆ 7. ಸ್ಕೋರ್ 55. ಮತ್ತೆ ಇನ್ಸೈಡ್ ಔಟ್ ಆಗಿ ಹೊಡೆದಂತ ಈ ಒಂದು ಚೆಂಡು ಅಕ್ಷ ಕೌರ್ಸಲ್ಲಿ ಒಂದು ಓಟವನ್ನು ಪೂರೈಸ್ತಾ ಇರುವಂತ ಪ್ರಸಿದ್ಧ 56ಕ್ಕೆ ತಲುಪ್ತಾ ಇದೆ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿಯ ಮೊತ್ತ. ಓವರ್ ನಂಬರ್ 4 ಜೇತು ಮತ್ತೊಂದು ಬೌಂಡ್ರಿಯ ಸೇರ್ಪಡೆ. 4ನೇ ಓವರ್ನ ಈ ಒಂದು ಹಂತದಲ್ಲಿ ಅಕ್ರಾಸ್ ಲೈನ್ ಹೊಡೆತವನ್ನ ಕಂಡ್ರು. ಬೌಂಡ್ರಿ 60 ಫಾರ್ ನೋ ಲಾಸ್. ಈ ಹಂತದಲ್ಲಿ ಮತ್ತೊಂದು ಬಹಳ ಸಮರ್ಥ ಸುಲಭವಾಗಿ ಬೌಂಡ್ರಿ. ಚೇತನ್ ಪೂಜಾರಿ ದಾಂಡಲ್ಲಿ ಬಹುಶಃ ಇದು ಬೌಂಡರಿ 7. ಚೇತನ್ ಪೂಜಾರಿ ಕಂಡ್ರು. ಸ್ಕೋರ್ 64. ಮತ್ತೆ ಕ್ರಾಸ್ ಆಗಿ ಆಡುವಂತ ಪ್ರಯತ್ನವನ್ನು ಮಾಡಿದ್ರು. ಒಂದೊಂದು ಚೋರೆ ಸೇರ್ಪಡ್ತಾನೆ ಮತ್ತೆ 65. ಅಂಡ್ ಆಫ್ ಓವರ್ ನಂಬರ್ 4 65 ಓಟ್ಗಳು ಮೊದಲ 4 ಓವರ್ಗಳು ದಾಖಲಾಗ್ತಾ ಇದೆ. ಅಜಯ್ ಕುಂಜಿಗುಡಿ ರಿಯಲ್ ಫೈಟರ್ಸ್ ಸಾಲಿಗ್ರಾಮ. ಐದನೇ ಓವರ್ ಕಿರಣ್ ಮಟ್ಟು ರೈಸಿಂಗ್ ಡೆಲಿವರಿ ಟ್ಯಾಪ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಚೇತು ಪೂಜಾರಿ ಓಟವನ್ನು ದಾಖಲಿಸ್ತಾ ಇಲ್ಲ. ಜಯ ಪಾಂಚಜನ್ಯ ಮತ್ತು ಸ್ವಸಿ 11 ಆಶೆ ನಡೀತಾ ಇರುವಂತಹ ಹಗಲು ರಾತ್ರಿ ಪಂದ್ಯಕೂಟ ಇದಾಗ್ತಾ ಇದೆ. ಉತ್ತಮದ ಹೊಡೆತ ಕವರ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಬೌಂಡ್ರಿ. ರೈಸಿಂಗ್ ಡೆಲಿವರಿ ಕಿರಣ್ ಮಟ್ಟು ಶಾರ್ಟ್ ಆಗಿ ಚೆಂದನ್ನ ಎಸೆದ್ರು. ಇಡೀ ಟೂರ್ನಮೆಂಟಿನ ಎಲ್ಲ ಲೆಕ್ಕಾಚಾರ ಪಿನ್ ಟು ಪಿನ್ ಗಣಪ. ಮತ್ತೆ ಕಿರಣ್ ಈ ಒಂದು ಎಸೆತ ಟಾಪ್ ಎಜ್ ಆಗಿತ್ತು. ಬಾಲ್ ಸ್ಪ್ಯಾಕ್ಟ್ರೈ ಚೇತನ್ ಪೂಜಾರಿ ವಾಪಸ್. ಸ್ಕೋರ್ 69ಕ್ಕೆ 1. ಚೇತನ್ ಪೂಜಾರಿ ವೈಯಕ್ತಿಕ ಮೊತ್ತ 8 ಬೌಂಡ್ರಿಯನ್ನ ಕಂಡ್ರು.
34. ನಾಗೇಶ್ ಅಣ್ಣ ಬಂದ್ರು, ಬಹಳಷ್ಟು ಅಪರೂಪ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಕಿರಣ್ ಮಟ್ಟು ಔಟ್ರೇಜ್ ಆಗ್ತಾ ಇದೆ. ಹೊಡೆತ ನಾಗೇಶ್ ಖಾತೆ ಆರಂಭ. ಸ್ಕೋರ್ ಲೆಗ್ ಬೈ 70. 70-1. 5ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಎನ್ಆರ್ಕೆ ಗುರುಬ್ರಹ್ಮ ಬಹುಶಃ ಶಾಟ್ ಥ್ರೋ ಬೌಲಿಂಗ್ ಕ್ರಿಕೆಟಿನಲ್ಲಿ 300ಕ್ಕಿಂತ ಮಿಕ್ಕಿದ ಆಲ್ಮೋಸ್ಟ್ ಪ್ರಶಸ್ತಿಯನ್ನ ಗೆದ್ದಿರುವಂತಹ ರೀತಿಯಲ್ಲಿ ಮುನ್ನಡೀತಾ ಇದೆ ಒಂದು ತಂಡ. ಗುರುಬ್ರಹ್ಮ ನಿತಿನ್ ಅವರು ಕಟ್ಟಿ ಬೆಳೆಸಿದ್ರು, ಆದ್ರೆ ಈ ಸಂದರ್ಭ ಎನ್ಆರ್ಕೆ ಕೊಡಂಗೂರು ಇವರೆಲ್ಲ ಒಂದಾಗಿ ಆಡ್ತಾ ಇದ್ದಾರೆ. ಎನ್ಆರ್ಕೆ ಗುರುಬ್ರಹ್ಮ ಅನ್ನುವಂತ ರೂಪದಲ್ಲಿ ಬಹಳ ಸುಮಾರು ನಿತಿನ್ ಅವರು ಈ ಥ್ರೋ ಬೌಲಿಂಗ್ ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡಿದ್ರು ಕೂಡ ಬೌಂಡ್ರಿ ಈತನ ಮಧ್ಯೆ ಡಾಟ್ ಬಾಲ್ ಲಾಂಗ್ ಆಫ್ ಭಾಗದಲ್ಲಿ ಓವರ್ ಮುಕ್ತಾಯ. ಕಿರಣ್ ಮಟ್ಟು ಸ್ಕೋರ್ 74-1. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5. ಮತ್ತೆ ಭಂಡಾರಿ ರಾಹುಲ್ ಲಾಸ್ಟ್ ಓವರ್ ಮೊದಲ ಚೆಂಡು. ನಾಗೇಶ್ ಅಣ್ಣನವ್ರ ಪುಣ್ಯಕ್ಕೆ ಬೇಲ್ಸ್ ಬೀಳಲಿಲ್ಲ. ಡಾಟ್ ಬಾಲ್ ಭಂಡಾರಿ ರಾಹುಲ್ ಉತ್ತಮದ ಹೊಡೆತ ಒಂದೊಡಚವರೇ ಸೇರ್ಪಡೆ. ತಳ ಮೊತ್ತ 75. ಇದುವರೆಗಿನ ಬಹುಶಃ ಈ ಪಂದ್ಯಾಟದ ಈ ಒಂದು ಜಯಂ ಪಂಚಜನ್ಯ ಹಗಲು ರಾತ್ರಿ 40 ಗಜಗಳ ಪಂದ್ಯಕೂಟದ ಹೈಯೆಸ್ಟ್ ಟೀಮ್ ಟೋಟಲ್ 75 ಪೇರಿಸ್ ಇದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಮತ್ತೆ ಪ್ರಸಿದ್ಧ ಆಚಾರ್ಯ ದಾಂಡಲೆ ಬಾಳಸವರ್ ತಾಡತ ಡಿಂಪ್ಯಾಕ್ಟ್ ಅವರ್ಸಲ್ಲಿ ಬೌಂಡ್ರಿ 9ನೇ ಬೌಂಡರಿಯನ್ನು ದಾಖಲಿಸಿರುವಂತ ಪ್ರಸಿದ್ಧ ಆಚಾರ್ಯ. ಈತನ ಮಧ್ಯೆ ಮತ್ತೊಂದು ಬೌಂಡ್ರಿ ಇನ್ಸೈಡ್ ಔಟ್ ಡಿಂಪ್ಯಾಕ್ಟ್ ಅವರ್ಸಲ್ಲಿ 4 ಕೋಟ್ಗಳು ಪ್ರಸಿದ್ಧನ ಮುಖೇನ ಬೌಂಡರಿ ನಂಬರ್ 10. ಮತ್ತೆ ಭಂಡಾರಿ ಹೊಡೆತ ಕವರ್ಸ್ ಭಾಗದಲ್ಲಿ ಕೊನೆ ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಪ್ರಸಿದ್ಧ ವಾಪಸ್ 83 ತಂಡದ ಮೊತ್ತ, ಪ್ರಸಿದ್ಧನ ವೈಯಕ್ತಿಕ ಮೊತ್ತ 43. ಇದರಲ್ಲಿ 10 ಬೌಂಡರಿಗಳು. ಓಟಗಳು ಕೊನೆ ಹಂತದಲ್ಲಿ ಬರ್ತಾ ಇಲ್ಲ. ಹೋದರೆ ನಷ್ಟ. ಅಂಡ್ ಓವರ್ ನಂಬರ್ 6 83ಕ್ಕೆ 3. 84ರ ಟಾರ್ಗೆಟ್ ಇದೆ ಜಯಕ್ಕಾಗಿ. ಎನ್ಆರ್ಕೆ ಗುರುಬ್ರಹ್ಮ ಅದ್ಯಾವ ರೀತಿಯ ಫೈಟ್ ಅನ್ನ ಮಾಡ್ತದೆ ನೋಡ್ಬೇಕಾಗಿದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಈ ಪಂದ್ಯಾಟವನ್ನು ಆಡ್ತಾ ಇದೆ.
ಹಲೋ, ರನ್ನಿಂಗ್ ಕಮೆಂಟ್ರಿ ನಾವು ಮೊದಲೇ ಹೇಳಿದ್ದೇವೆ. ಪೊಲೀಸ್ ರಿಸ್ಟ್ರಿಕ್ಷನ್ ಇದೆ, ಇಮಿಡಿಯೇಟ್ ಆಗಿ ಮೈದಾನಕ್ಕೆ ಬರಬೇಕು. ಕಿರಣ್ ಮಟ್ಟು ಅಂಡ್ ಸುಪ್ರೀತ್ ಕ್ರಿಕ್ಸಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಗಣಪತಿ ಕೂಲ್ ಕೂಲ್ ಕೂಲ್. 1.5 ಲಕ್ಷ ರೂಪಾಯಿಗಳು ವಿಜಯಿ ತಂಡಕ್ಕೆ ನೀಡಲಾಗ್ತಾ ಇದೆ. ಮೊದಲ ತಂಡವಾಗಿ ಜೆಎಂ ಸ್ವಸಿ11 ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ್ರು. ಎರಡನೇ ತಂಡ ಶೆಟ್ಟಿ ಅಂಪೈರ್, ಮೂರನೇ ತಂಡ ಜಾನ್ಸನ್ ಕುಂದಾಪುರ, ನಾಲ್ಕನೇ ತಂಡ ಕುಟೀರ 11. ಮೊದಲ ಚೆಂಡು ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಇತರ ಮಧ್ಯೆ ಕವರ್ಸ್ ಭಾಗದಲ್ಲಿ ಮೊದಲ ಓಟವನ್ನು ಕಂಡುಕೊಳ್ತಾ ಇರುವಂತಹ ಆಟಗಾರ ಕಿರಣ್ ಮಟ್ಟು. ಎನ್ಆರ್ಕೆ ಗುರುಬ್ರಹ್ಮ ಈತನ ಮಧ್ಯೆ ಹರ್ಷಿತ್ ಎಸೆದ ಈ ಒಂದು ಚೆಂಡು ನಿಯಮ ಉಲ್ಲಂಘನೆ, ಅಕ್ಷಯ ಕವರ್ಸ್ ಅಲ್ಲಿ 6. ಸುಪ್ರೀತ್ ಔಟ್. 1-1. ಒಂದು ಬಾಲ್ ಕೊಡ್ರು, ಯೂಸ್ ಬಾಲ್. ಬೇಡ, ನೀವು ಬಾಲ್ ಕೊಡಿ. ಸೆಕೆಂಡ್ ಬಾಲ್ ಅಲ್ಲ ಇದು. ಸಾಗರಾಚಾರ್ಯ ಹೊಸತೆ ಬೋರ್ಡ. ಆ ಮಟ್ಟಿಗೆ ನಮ್ಮವರೆಲ್ಲ ಬುದ್ಧಿವಂತರು ಬಿಡಿ. ಮತ್ತೆ ಹರ್ಷಿತ್ ಮಲ್ಪ ಎಸ್ಗಾರಿಕೆ ಭಾಗದಲ್ಲಿ ಮೂರನೇ ಚೆಂಡು ಸ್ಲೋವರ್ ಡೆಲಿವರಿ ಅಕ್ರಾಸ್ ಲೈನ್ ಶಾಟ್. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಸ್ಕಾಲಕ ಭಾಗದಲ್ಲಿ ನಾಗೇಶ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಡಾಟ್ ಬಾಲ್. ಬ್ಯಾಕ್ ಡ್ರೈವ್. ಓಟ್ಗಳು ಬರ್ತಾ ಇಲ್ಲ. 84 ಟಾರ್ಗೆಟ್ ಇರ್ತದೆ. ನಾಳೆ ದಿನ, ನಾಳೆ ಅಲ್ಲ ಇವತ್ತೇ ಬೆಳಗ್ಗೆ 8:30 ಪಂದ್ಯಾಟಗಳು ಆರಂಭ ಆಗುತ್ತೆ. ಫಾಸ್ಟರ್ ಡೆಲಿವರಿ ಕವರ್ಸ್ ಭಾಗದಲ್ಲಿ ಬಹಳ ಸಮರ್ಥ ಆಗಿ ಬಿದ್ದ ಚೆಂಡು ಬೌಂಡ್ರಿ. ಸ್ಕೋರ್ 5-1. ಎನ್ಆರ್ಕೆ ಗುರುಬ್ರಹ್ಮ. ಅಂತಿಮ ಚೆಂಡು ಮತ್ತೊಂದು ಲೋ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಕವರ್ಸ್ ಭಾಗದಲ್ಲಿ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಲೆಫ್ಟಿ ಆಟಗಾರ ಓಟವನ್ನು ಕಂಡ್ರು. 9 ಮೊತ್ತ. ಓವರ್ ಮುಕ್ತಾಯವು ಕೂಡ. ಅಂಡ್ ಫೋರ್ ನಂಬರ್ 1 9 ಫಾರ್ 1. ಇನ್ನು 75 ಓಟದ ಅವಶ್ಯಕತೆ. 5 ಓವರ್ಗಳು ಬಾಕಿ ಇದೆ. ರಿಶಾಲ್ ಬಂದ್ರು ಎಸ್ಗಾರಿಕೆ ಭಾಗದಲ್ಲಿ. ಎರಡನೇ ಓವರ್ ಮೊದಲ ಚೆಂಡು ಲೋ ಫುಲ್ ಟಾಸ್. ಈತನ ಮೇಲೆ ಬೌಂಡ್ರಿ. ಕಿರಣ್ ಮಟ್ಟು ಅಡ್ಡ ಹೊಡೆತವನ್ನ ಕಂಡು ಹಿಮ್ಮಿಡಿಗಳ ಭಾಗದಲ್ಲಿ ಬೌಂಡ್ರಿ ಸೇರ್ಪಡೆ. ತಳಮೊತ್ತ 13-1. ಜೆಎಂ ಪಂಚಜನ್ಯದ ಆಶ್ಚರ್ಯ ನಡೀತಾ ಇರುವಂತಹ ಹಗಲು ರಾತ್ರಿಯ ಕರ್ನಾಟಕ ರಾಜ್ಯ ಮಟ್ಟದ 40 ಗಜಗಳ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಶಾಮಿಲಿ ಗ್ರೌಂಡ್. ಮತ್ತೆ ರಿಶಾಲ್. ಓಟುಗಳು ಬರ್ತಾ ಇಲ್ಲ. ಬಹಳ ಸಮರ್ಥ ಎಸೆತ. ಡಾಟ್ ಬಾಲ್. ಒಂದೊಂದಲ್ಲಿ ಪ್ರಸಿದ್ಧ ಚೇತನ್ ಇವರೆಲ್ಲ ಬಹಳ ಸುತ್ತಮುತ್ತ ಒಂದು ಆಟವನ್ನು ಆಡಿದ್ರು. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಸಾಲಿಗ್ರಾಮದ ಪರವಾಗಿ.
ಮತ್ತೊಂದು ಸ್ಲೋವರ್ ಎಸೆತ. ಅಡ್ಡ ಹೊಡೆತವನ್ನ ಕಾಣೋ ಪ್ರಯತ್ನ, ಇತರ ಮೇಲೆ ಡಾಟ್ ಬಾಲ್. ಸ್ಕೋರ್ 13. ಹೌದು, ನಮ್ಮವರಿಗೆಲ್ಲ ರಾತ್ರಿ ಬೇರೆ ಹಗಲು ಬೇರೆ. ಓ, ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ. ಪ್ರಸಿದ್ಧ ಆಚಾರ್ಯ ಓಟವನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್. ಥರ್ಡ್ ಅಂಪೈರ್ ಈಗ. ಹಾ ಅಣ್ಣ, ಥರ್ಡ್ ಅಂಪೈರ್ ಒಂಚೂರು ಒಂದು ಡಿಸಿಷನ್ ಕೊಡ್ರಿ. ವೆಯ್ಟ್ ಮಾಡ್ತಾ ಇದ್ದೀವಿ. ರನ್ಔಟಿಗೆ ಒಂದು ಅಪೀಲ್ ಇತ್ತು. ಥರ್ಡ್ ಡಿಸಿಷನ್, ಎಸ್ ಔಟ್. ಕಿರಣ್ ರನ್ಔಟ್. ಮೊದಲ ಹೋದರೆ ಆಘಾತವನ್ನ ಕಂಡ NRK ಗುರುಬ್ರಹ್ಮ. ಕಿರಣ್ ವಾಪಸ್ ಆದ ನಂತರ ಮತ್ತೊರು ಹೊಸ ಆಟಗಾರನ ಸೇರ್ಪಡೆ. ಮತ್ತೆ ರಿಶಾಲ್. ಸ್ಲೋವರ್ ಫುಲ್ ಟಾಸ್, ಬ್ಯಾಕ್ ಡ್ರೈವ್, ಇತನ ಬೌಂಡ್ರಿ. ಲಾಂಗ್ ಅಪ್, ಲಾಂಗ್ ನಡುವಣ ಒಂದಷ್ಟು ಸ್ಲೋವರ್ ಆದ್ರೂ ಕೂಡ ಈ ಒಂದು ಚೆಂಡು ಫುಲ್ ಟಾಸ್ ಆಗಿ ಬಂದಿತ್ತು. ಬ್ಯಾಕ್ ಡ್ರೈವ್ ಮುಖೇನ ಮತ್ತೆ ಬೌಂಡ್ರಿಯ ಸೇರ್ಪಡೆ. NRK ಗುರುಬ್ರಹ್ಮ ತನ್ನ ಮೊತ್ತ 17 for 1. ಸಾರಿ 2. ಈತನ ಮಧ್ಯ ಔಟ್ ರಚ್, ಓಟಗಳು ಬರ್ತಾ ಇಲ್ಲ. ಕಾಟ್ ಬಿಹೈಂಡ್. ಸಾಗರ್ ಆಚಾರ್ಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. 17 for 3. ಅಂಡ್ ಆಫ್ ಓವರ್ ನಂಬರ್ 2. ಜಯಮನ ಕಿಟ್ಟ. ಹಾ, ಶ್ರೀಕಾಂತ್ ಬಂದ್ರು. ಅವರ ಹ್ಯಾಟ್ರಿಕ್ ಬೌಂಡ್ರಿಗೆ 5. ಸಾಗರ್ ಬೌಲರ್ ಯಾರು ಇದು? ಅಖಿಲ್. ಈ ಓವರ್ ನಲ್ಲಿ 3 ಬೌಂಡ್ರಿ ದಾಖಲಿಸಿದ್ರು ಕೂಡ ಶ್ರೀಕಾಂತ್ಗೆ 500 ರೂಪಾಯಿಗಳ ಕೊಡುಗೆ. ಬೌಂಡ್ರಿ ಒಂದು ಹಂತದಲ್ಲಿ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಸುಂದರತವನ್ನು ಹೊಡೆತವನ್ನು ದಾಖಲಿಸಿದ್ರು. ಶ್ರೀಕಾಂತ್ ಮುಖೇನ ಬೌಂಡ್ರಿ ದಾಖಲಾಗ್ತಾ ಇದೆ. NRK ಗುರುಬ್ರಹ್ಮದ ಮೊತ್ತ 22. ಓವರ್ ನಂಬರ್ 3. ಔಟ್ ಸ್ವಿಂಗ್ ಡೆಲಿವರಿ. ಓಟವನ್ನು ಬಿಡಿಕೊಡ್ತಾ ಇಲ್ಲ ಇತ್ತೀಚೆಗೆ. ಬಹುಶಃ ಈ ಕುಂಜುಗುಡಿ ತಂಡದಲ್ಲಿ ಕೆಲವೊಂದು ಅಮೂಲಾಗ್ರ ಬದಲಾವಣೆಗಳಾಗ್ತಾ ಇದೆ. ಕೆಲವೊಂದು ಆಟಗಾರರು ಕಾಯಮಾಗಿ ಆಡ್ತಾ ಇದ್ದವರೆಲ್ಲ ಕೆಲವೊಂದು ವಿಚಾರಗಳಿಂದ ಕೆಲವೊಂದು ತಂಡಗಳನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿರೋದ್ರಿಂದ ಬಹಳಷ್ಟು ಹೊಸ ಆಟಗಾರರು ಆಡ್ತಾ ಇದ್ದಾರೆ. ರಿಯಲ್ ಫೈಟರ್ಸ್ ಕುಂಜಿಗುಡಿ ಈ ಬಾರಿ ಇಲ್ಲಿಗೆ ಬಹುಶಃ ಈ ಪ್ರಸಿದ್ಧ ಆಚಾರ್ಯನೇ ಶಾರ್ಪ್ ಶೂಟರ್ ಅಂತ ಕಾಣುತ್ತೆ. ಮತ್ತೆ ತಂಡ ಡಿಸಿಷನ್ ವೆಯ್ಟ್ ಮಾಡ್ತಾ ಇದ್ದಾವೆ.
ಪ್ರಶಾಂತ ಕೊಯ್ ಮಿಲ್ಗಯ. ಪಂದ್ಯಾಟ ಮುಂದಕ್ಕೆ ಆಗ್ತಾ ಇದೆ. ಜಯಂ ಪಾಂಚಜನ್ಯ ಹಗಲು ರಾತ್ರಿ ಪಂದ್ಯಕೂಟ. ಓಟ್ಗಳ ಅವಕಾಶಗಳು ಬರ್ತಾ ಇದೆ. ಓವರ್ ನಂಬರ್ 3 ಬರ್ತಾ ಇಲ್ಲ. ಸ್ಕೋರ್ 23, 23 for 2. ಸಾರಿ 3. ಲಾಸ್ಟ್ ಬಾಲ್ ಆಫ್ ದಿ ಓವರ್. ಓವರ್ ನಂಬರ್ 3, ಮೂರನೇ ಓವರ್. ಓಟ್ಗಳು ಬರ್ತಾ ಇದೆ. ನಾಗೇಶ್ ಅವರು ಇತ್ತೀಚೆಗೆ ಬಹುಶಃ ಈ ಒಂದು ಪಂದ್ಯಾಟ ಕೆಲವೊಂದು ಕಡೆ ಬಾಲ್ ಬರ್ತಾ ಇದೆ. ನಾಗೇಶ್ ಆಡೋದೇ ಬಹಳಷ್ಟು ಕಡಿಮೆ. ಓಟ್ಗಳು ಬರ್ತಾ ಇದೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ. 1 ಹೆಚ್ಚುವರಿ ಸೇರ್ಪಡೆ. 24, 3 ಓವರ್ಗಳು, 60 ಓಟದ ಅವಶ್ಯಕತೆ. ಓವರ್ 1ರ ಸರಾಸರಿ 20 ಓಟದ ಅವಶ್ಯಕತೆ. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ನಡೀತಾ ಇದೆ ಶಿವರಾತ್ರಿ ಪರ್ವಕಾಲದಲ್ಲಿ. ಜಯಂ ಪಾಂಚಜನ್ಯ, ಚೇತನ್ ಪೂಜಾರಿ ಹೆಸರದ ಈ ಒಂದು ಚೆಂಡು 4ನೇ ಓವರ್ನಲ್ಲಿ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಟೂರ್ನಮೆಂಟ್ ಸಂಪೂರ್ಣ ಇವೆಂಟ್ ಮ್ಯಾನೇಜ್ಮೆಂಟ್ ರವಿ ಅವರ ಮುಂದಾಳುತ್ವದಲ್ಲಿ ಆರ್ಚೆ ಸರ್ಡಿಸೆಸ್ ಆಟಗಾರನಿಗೆ ಬೈಸಿಕಲ್ ನೀಡ್ತಾ ಇದ್ದೀವಿ. ಔಟ್ ಸೈಡ್ ಆಪ್ಷನ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ನಿಯಮ ಉಲ್ಲಂಘನೆ ಹೊಡೆತ. ಇತರ್ಮದ ಔಟ್. ವಿಕೆಟ್ ನಂಬರ್ 4. NRK ಗುರುಬ್ರಹ್ಮ ಕೊಡಂಕೂರು ಒಂದು ಬೌಂಡ್ರಿ ದಾಖಲಿಸಿದ್ರೆ ಯಾರನ್ನು ಸ್ಟಂಪ್ ಮಾಡಬೇಕು? ಸಾಗರ್ ಆಚಾರ್ಯ ಸ್ಟಂಪ್ ಮಾಡಲಿ ನೋಡೋಣ. ಇದನ್ನ ಔಟ್. ಸಾಗರ್ ಆಚಾರ್ಯ ಅವರ ಯಾವುದೇ ಸ್ಟಂಪಿಗೆ 500 ರೂಪಾಯಿಗಳಿರ್ತದೆ. ಔಟ್ ಈ ಬಾರಿ. ವಿಕೆಟ್ ನಂಬರ್ 5. NRK ಗುರುಬ್ರಹ್ಮ ಪಂದ್ಯಾಟ ಕಳ್ಕೊಳ್ಳೋ ಅಪಾಯಕ್ಕೆ ಸಿಲುಕ್ತಾ ಇದೆ. ಕರ್ನಾಟಕದ 16 ತಂಡಗಳು ಇಲ್ಲಿ ಆಡ್ತಾ ಇದೆ. ಮತ್ತೆ ಚೇತನ್ ಪೂಜಾರಿ ಹೆಸರದ ಒಂದು ಚೆಂಡು ಡಾಟ್ ಬಾಲ್. ತಳ ಮೊತ್ತ 25ಕ್ಕೆ 5. ಔಟ್ ಸ್ವಿಂಗ್ ಡೆಲಿವರಿ. ಓಟವನ್ನು ಕಾಣ್ತಾ ಇಲ್ಲ. ಸಾಗರ್ ಆಚಾರ್ಯ ಬಹುಶಃ ಕ್ಲೋಸ್ ಆಗಿ ಕೀಪಿಂಗ್ ಅನ್ನು ಮಾಡ್ತಾ ಇದ್ರು. ಡಾಟ್ ಬಾಲ್. ಓಟ್ಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಓವರ್ ಮುಕ್ತಾ ಫೋರ್ ನಂಬರ್ 4. ಸ್ಕೋರ್ 24. ಇನ್ನು 2 ಓವರ್ಗಳು 60 ಓಟದ 25ಕ್ಕೆ 5. 59 ಓಟದ ಅವಶ್ಯಕತೆ. ಮತ್ತೆ ಪ್ರಸಿದ್ಧ ಮೊದಲ ಚೆಂಡು ಈ ತರವಾದ ಔಟ್. ಶ್ರೀಕಾಂತ್ ಅಕ್ರಾಸ್ ಲೈನ್ ಹೊಡೆತ. ನಿಯಮ ಉಲ್ಲಂಘನೆ. ತರ್ಮದ ಔಟ್. 25ಕ್ಕೆ 6. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಒಂದ್ಸರ ಈ ಆಚಾರ್ಯ ಮಕ್ಕಳದೇ ಹವ. ವಿಶ್ವಕರ್ಮರು ಓಟ್ಗಳೇ ಅವಕಾಶಗಳು ಬರ್ತಾ ಇಲ್ಲ. ಒಬ್ಬ ಪ್ರಸಿದ್ಧ, ಒಬ್ಬ ಸಾಗರ್ ಆಚಾರಿ, ಒಬ್ಬ ಹರೀಶ್ ಆಚಾರಿ, ಇನ್ನೊಬ್ಬ ಗೌರೀಶ. ಇವರೆಲ್ಲರೂ ಕೂಡ ಶ್ರೀಕಾಂತಾಚಾರ್ಯ
ಶ್ರೀಪತಿ ಆಚಾರ್ಯ ಮೈದಾನದ ಹೊರಗಿನಿಂದ ನಮಗೆ ಸಿಗ್ತಾರೆ. ಈತನ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಒಂದು ರೀತಿಯಲ್ಲಿ ನಾವು ಇದನ್ನೆಲ್ಲ ಏನೋ ಒಂದು ಅಂತ ಹೇಳ್ಕೊಂಡು ಹೋಗೋದಲ್ಲ. ವಿಶ್ವಕರ್ಮ ಆಟಗಾರರೇ ಬಹಳಷ್ಟು ಇತ್ತೀಚೆಗೆ ಹೆಸರನ್ನ ಮಾಡ್ತಾ ಇರುವಂತ ಆಟಗಾರರು ಕೂಡ. ಈತನ ಮಧ್ಯೆ ಭಂಡಾರಿ ರಾಹುಲ್ ಮುಖ್ಯವಾಗಿ ಡೀಪ್ ಕವರ್ಸ್ ಅಲ್ಲಿ ಚೆಂಡು ಬೌಂಡ್ರಿ 29-6 NRK ಗುರುಬ್ರಹ್ಮ. ಅಡ್ಡ ಹೊಡೆತ ಬಹುಶಃ ಇದು ರಾಹುಲ್. 5ನೇ ಕೊನೆ ಚಾನೆಲ್ ಮತ್ತೆ ಕ್ರಾಸ್ ಲೈನ್ ಬೌಂಡ್ರಿ 33-6. ಅಂತಿಮವಾಗಿ 51 ಓಟದ ಅವಶ್ಯಕತೆ. ಸಾಗರ್ ಜಯಂ ಪಾಂಚಜನ್ಯ ಹಗಲು ರಾತ್ರಿಯ 40 ಗಜ ಇದೆಲ್ಲ ಸಾಗರ್ ಇವ್ರಿಗೆ ಗೊತ್ತು. ಸಾಗರಾಚಾರ್ಯ ಕೆಲವರು ಆ ಮಟ್ಟಿಗೆ ಅವರೆಲ್ಲ ಬುದ್ಧಿವಂತರು. ಡಾಟ್ ಬಾಲ್ ಔಟ್ರೇಜ್ ಆಗ್ತಾ ಇದೆ. ನೋ ಬಾಲ್. ವಯಸ್ಸಿನಲ್ಲಿ ಅವರು 3 ಟೂ ವೀಲರ್ ವಾಹನವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಬಹಳಷ್ಟು ದೊಡ್ಡ ಮಾಡೋ ಸಾಧನೆ ಅಂತ ನಾವು ಹೇಳ್ತಾ ಇದ್ದೀವಿ. ಈತನ ಮಧ್ಯೆ ಬೌಂಡ್ರಿ ಬಹುಶಃ ಇದು ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ. ಅಡ್ಡ ಹೊಡೆತ ಭಂಡಾರಿ ಡೀಪ್ ಲಗವಾಗಿದೆ. ರಾಹುಲ್ ಬಹುಶಃ ಮಧ್ಯರಾತ್ರಿಯ ನಂತರ ಉತ್ತಮ ರೀತಿ ಆಟವನ್ನು ಆಡ್ತಾ ಇದ್ದಾರೆ. ಸ್ಕೋರ್ 35. ಓಟ್ಗಳು ಬರ್ತಾ ಇಲ್ಲ. ಸಾಗರ್ ಆಚಾರ್ಯ ಸಂದ ಈ ಒಂದು ಚೆಂಡು ಈ ಓವರ್ ಇನ್ನು ಕೂಡ ಲಾಸ್ಟು. ಡಾಟ್ ಬಾಲ್. ಸ್ಕೋರ್ 38. ಈ ಹಿಂದೆ ಹೇಳಿದಾಗೆ 35 ಅಲ್ಲ. ಒಂದು ಹಂತದ ಹೊರೆಯನ್ನ ಉಳಿಸಿ ಅಂತ ಪ್ರಶಾಂತ್ ಅಂಬಲ್ಪಾಡಿ ಅವರಿಗೆ ನಾಳೆ ಮತ್ತೆ ಪರ ತಲೆ ಕೆರೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಎಸ್, ಮತ್ತೊಮ್ಮೆ ಪಂದ್ಯದ ಜಾವನ ದಾಖಲಿಸ್ತಾ ಇದ್ದಾರೆ ರಿಯಲ್ ಫೈಟರ್ಸ್. ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಇವತ್ತಿನ ಬೆಳಿಗ್ಗೆ ಅಲ್ಲ ಸಂಜೆ 7 ಗಂಟೆಗೆ ಮತ್ತೊಂದು ಬಿಗ್ ಫೈಟ್ ಇರ್ತದೆ. T20 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಬಿಗ್ ಫೈಟಿಗೆ ನಾವೆಲ್ಲ ಸಿದ್ಧರಿದ್ದೇವೆ. ಯಾರೇ ಗೆಲ್ಲಿ ಆ ಪ್ರಶ್ನೆ ಬೇರೆ.